ಸಂಬೋಧಿಸಬಹುದು ಅಂತಂದ್ರೆ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕಟ್ಟಾಳುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನವನ್ನು ಉಳಿಸುವಂತಹ ಒಂದು ಕಟ್ಟಾಳುಗಳಿಗೆ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಕೊಡ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತು 2 ನಿಮಿಷದಲ್ಲಿ ಮಾತಾಡ್ತೀನಿ. ವಿಶ್ವದಲ್ಲೇ ಭಾರತಕ್ಕೆ ಒಂದು ಶ್ರೇಷ್ಠತೆ ಇದೆ. ಆ ಶ್ರೇಷ್ಠತೆ ಯಾಕೆ ಬಂತು ಅಂತಂದ್ರೆ ನಾವು ಪ್ರಪಂಚದ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿದ್ದೇವೆ. ಆ ಪ್ರಜಾಪ್ರಭುತ್ವ ಮತ್ತು ಭಾರತಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುವಲ್ಲಿ ಅತಿ ದೊಡ್ಡ ಪಾತ್ರ ಅದು ಬಂದಿದ್ದು ಯಾವುದರಿಂದ ಅಂತಂದ್ರೆ ನಮ್ಮ ಸಂವಿಧಾನದಿಂದ. ಇವತ್ತಿನ ದಿನ ಭಾರತದ ಸಂವಿಧಾನ ಅಷ್ಟು ಬಲಿಷ್ಠವಾಗಿರ್ಲಿಲ್ಲ ಅಂತಂದಿದ್ರೆ ನಮಗೆ ಯಾವ ಕಾರಣಕ್ಕೂ ಈ ಶ್ರೇಷ್ಠತೆ ಅನ್ನೋ ಒಂದು ಪದದ ಅರ್ಥ ಕೂಡ ನಮಗೆ ಭಾರತೀಯರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತಿನ ದಿನ ಕರ್ನಾಟಕ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪುಟದಲ್ಲಿ ಏನದು ಹೈಯೆಸ್ಟ್ ಕೋರ್ಟ್ ಆಫ್ ದಿ ಇಂಡಿಯಾ ಅಂತ ಏನ್ ಕರಿತೀವಿ, ಅಲ್ಲಿ ಒಂದು ಬೂಟನ್ನು ಎಸೆಯುವಂತಹ ಒಂದು ಕಾರ್ಯ ಆಗುತ್ತೆ ಅಂತಂದ್ರೆ ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ. ಯಾರಿಗೆ ಪ್ರತಿಯೊಬ್ಬರಿಗೂ ಸಹಿತ ಇನ್ನೊಬ್ರು ಹೇಳಿದ್ದು ಇಷ್ಟ ಆಗಬೇಕು ಅಂತ ಏನಿಲ್ಲ. ಹಾಗಂತ ಎಲ್ಲದಕ್ಕೂ ಪರಿಹಾರ ಶೂ ಎಸೆದೇನ? ಹಾಗಾದ್ರೆ ಪ್ರತಿಯೊಬ್ಬರ ಮನೆ ಮುಂದೆ ಎಷ್ಟು ಶೂಗಳು ಬಿದ್ದಿರ್ಬೇಕು ಇವತ್ತಿನ ದಿನ? ಅದು ನಮ್ಮ ಸಂಸ್ಕೃತಿನ? ಯಾವುದೋ ಒಂದು ಧರ್ಮದ ಹಿನ್ನೆಲೆ ಇಟ್ಕೊಂಡು ಹೇಳಿದ್ರು, ಅವ್ರಿಗೆ ಅವಮಾನ ಆಯ್ತದು ಹಾಗಾಗಿ ಶೂ ಎಸರು. ಆ ಧರ್ಮದಲ್ಲಿ ಏನಾದ್ರೂ ಹೇಳಿದಾರ? ಈ ರೀತಿ ಮಾಡಿದಾಗ ಎಡಗಾಲಿಂದ ಬಲಗಾಲಿಂದ ಶೂ ತೆಗೆದು ಹೆಸರು ಬಿಡಪ್ಪ, ಅದಕ್ಕೆ ಅದೇ ದೊಡ್ಡ ಪರಿಹಾರ ಸರಿಯಾಗುತ್ತೆ ಅಂತ. ಇದು ಅಲ್ಲ ನಮ್ಮ ಸಂಸ್ಕೃತಿ. ಹಾಗಾಗಿ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂತಹ ಭಾರತದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆದಂತಹ ಈ ಒಂದು ಕೃತ್ಯ ಐತಲ್ಲ, ಖಂಡನೀಯ. ಸಂವಿಧಾನವನ್ನು ಉಳಿಸುವಂತಹ ಜವಾಬ್ದಾರಿ ಹೊಂದಿರತಕ್ಕಂತಹ ವಕೀಲ ಮಿತ್ರರು ಇದೇ ನಾವು ಕೆಪಿಸಿಸಿ ಲೀಗಲ್ ಸೆಲ್ನಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಎಲ್ಲಾ ವಿಭಾಗಗಳಿಂದಲೂ ಆಗಬೇಕು. ದೊಡ್ಡ ಗುಣವನ್ನು ಹೊಂದಿರತಕ್ಕಂತಹ ಮುಖ್ಯ ನ್ಯಾಯಮೂರ್ತಿಗಳು ಅವರ ಮೇಲೆ ಯಾವುದೇ ಕ್ರಮ ಬೇಡ ಅಂತ ಹೇಳಿದ್ದಾರೆ. ಅವರ ದೊಡ್ಡ ಗುಣ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಹಾಗೂ ನಾವು ವಕೀಲರಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಶೂ ಎಸೆದ ಮಧುವಾದಿಗೆ ಧಿಕ್ಕಾರ ಶೂ ಎಸೆದ ಮಧುವಾದಿಗೆ ಧಿಕ್ಕಾರ 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 ನರೇಂದ್ರ ಮೋದಿಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ನರೇಂದ್ರ ಮೋದಿಜಿಗೆ ಧಿಕ್ಕಾರ ನರೇಂದ್ರ ಮೋದಿಜಿಗೆ ಧಿಕ್ಕಾರ ನರೇಂದ್ರ ಮೋದಿಜಿಗೆ ಧಿಕ್ಕಾರ ಸುಳ್ಳು ನರೇಂದ್ರ ಮೋದಿಜಿಗೆ ಧಿಕ್ಕಾರ ನರೇಂದ್ರ ಮೋದಿಜಿಗೆ ಧಿಕ್ಕಾರ ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿಗಳಿಗೆ ಅಮಿತ್ ಶಾಗೆ ಅಮಿತ್ ಶಾಗೆ ಅಮಿತ್ ಶಾಗೆ ನರೇಂದ್ರ ಮೋದಿಜಿಗೆ ನರೇಂದ್ರ ಮೋದಿಜಿಗೆ ಸಂವಿಧಾನ ವಿರೋಧಿ ಬಿಜೆಪಿಗೆ ಸಂವಿಧಾನ ವಿರೋಧಿ ಬಿಜೆಪಿಗೆ We want justice. We want Justice. We want Justice. We want Justice. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡ್ತಿರೋ ಬಿಜೆಪಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡ್ತಿರೋ ಬಿಜೆಪಿಗೆ We want justice. We want Justice. Down down ಬಿಜೆಪಿ Down down ಬಿಜೆಪಿ Down down ಬಿಜೆಪಿ We want Justice. We want Justice. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು We want Justice. We want Justice. ಬಂಧಿಸಿ 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 We want Justice. We want Justice.